ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಲಾ ರಾಶಿಯ ಸ್ನೇಹಿತರೆ, ಲಕ್ಷ್ಮೀ ದೇವಿಗೆ ಜಯವಾಗಲಿ, ದುರ್ಗಾ ದೇವಿಗೆ ಜಯವಾಗಲಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಎದೆಯಲ್ಲಿ ಧೈರ್ಯವಿದ್ದರೆ ಮಾತ್ರ ಇಂದು ಈ ವಿಡಿಯೋವನ್ನು ನೋಡಿ, ಏಕೆಂದರೆ ಅತ್ಯಂತ ದೊಡ್ಡ ಮತ್ತು ಅಮೂಲ್ಯವಾದ ವಜ್ರವು ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ಇದನ್ನು ಎಂದಿಗೂ ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ, ಏಕೆಂದರೆ ಐಶ್ವರ್ಯದ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈಗ ನಿಮ್ಮ ಮನೆಯಲ್ಲಿ ಹಣದ ಮಳೆ ಸುರಿಯಲಿದೆ. ಏಕೆಂದರೆ ಸ್ನೇಹಿತರೆ, ಅತ್ಯಂತ ದೊಡ್ಡ ಮತ್ತು ಅಮೂಲ್ಯವಾದ ವಜ್ರವು ಮುಂದಿನ 24 ಗಂಟೆಗಳ ಒಳಗೆ ನಿಮ್ಮ ಕೈ ಸೇರಲಿದೆ. ಸ್ನೇಹಿತರೆ, ನಿಮಗೆ ತಿಳಿಸುವುದೇನೆಂದರೆ, ಕೇಳುವ ಸಾಮರ್ಥ್ಯವಿದ್ದರೆ ಮಾತ್ರ ಈ ವಿಡಿಯೋ ನೋಡಿ, ಇಲ್ಲದಿದ್ದರೆ ಇಲ್ಲೇ ಈ ವಿಡಿಯೋವನ್ನು ಬಿಟ್ಟು ಬಿಡಿ. ಏಕೆಂದರೆ ಕಹಿ ಮತ್ತು ಸತ್ಯದ ಮಾತುಗಳನ್ನು ಇಂದು ನಾವು ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಇದನ್ನು ಕೇಳಿ ನಿಮ್ಮ ಪ್ರಜ್ಞೆಯು ತಪ್ಪಿ ಹೋಗುತ್ತದೆ. ಏಕೆಂದರೆ ಸ್ನೇಹಿತರೆ, ಇಷ್ಟೊಂದು ದೊಡ್ಡ ಮೊತ್ತ ನಿಮಗೆ ಜೀವನದಲ್ಲಿ ಎಂದೂ ಸಿಕ್ಕಿರುವುದಿಲ್ಲ. ಅದು ಈಗ ಸಿಗಲಿದೆ. ಸ್ನೇಹಿತರೆ, ನೀವು 7 ತಲೆಮಾರುಗಳವರೆಗೂ ಕುಳಿತು ಉಣ್ಣಬಹುದು, ಆದರೆ ಎಂದಿಗೂ ಹಣದ ಸಮಸ್ಯೆ ಬರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಜೀವನದಲ್ಲಿ ನೀವು ಸಾಕಷ್ಟು ಕೆಲಸ ಮಾಡಿದ್ದೀರಿ, ಆದರೆ ಅದರ ಫಲ ನಿಮಗೆ ಇದುವರೆಗೆ ಸಿಕ್ಕಿರಲಿಲ್ಲ. ಸ್ನೇಹಿತರೆ, ಭಗವಂತ ತಡವಾಗಿ ನೀಡಿದರೂ ಸಹ ನೀಡುವಾಗ ಅತ್ಯಂತ ಅಪಾರವಾಗಿ ನೀಡುತ್ತಾನೆ ಎಂದು ಹೇಳುತ್ತಾರಲ್ಲವೇ, ಹಾಗೆ ಈಗ ನಿಮ್ಮ ಸಮಯ ಬಂದಿದೆ ಮತ್ತು ಈಗ ನಿಮ್ಮ ಜೀವನ ಬದಲಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಇಂತಹ ಅವಕಾಶ ನಿಮಗೆ ಮತ್ತೆ ಮತ್ತೆ ಸಿಗುವುದಿಲ್ಲ. ಅದಕ್ಕಾಗಿ ಎಲ್ಲವನ್ನು ಬಿಟ್ಟು ಎಲ್ಲಕ್ಕಿಂತ ಮೊದಲು ಈ ವಿಡಿಯೋವನ್ನು ನೋಡಿ, ಇಲ್ಲದಿದ್ದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಅಯ್ಯೋ, ನಾನು ಆ ವಿಡಿಯೋವನ್ನು ಮೊದಲೇ ನೋಡಬೇಕಿತ್ತು ಎಂದು. ಆದರೆ ಸ್ನೇಹಿತರೆ, ನನ್ನ ಭವಿಷ್ಯವಾಣಿಯು ಎಲ್ಲರಿಗಿಂತ ಭಿನ್ನವಾಗಿರಲಿದೆ. ನೀವು ಎಂದಿಗೂ ಇಂಥ ಭವಿಷ್ಯವಾಣಿಯನ್ನು ಕೇಳಿರಕ್ಕಿಲ್ಲ, ಇಂಥ ಸತ್ಯವನ್ನು ಕೇಳಿರುವುದಿಲ್ಲ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಇಷ್ಟೊಂದು ದೊಡ್ಡ ಮತ್ತು ಅಮೂಲ್ಯವಾದ ವಜ್ರ ನಿಮ್ಮ ಕೈ ಸೇರಲಿದೆ ಎಂದರೆ ಸತ್ಯವನ್ನು ತಿಳಿದು ನಿಮ್ಮ ಕಾಲುಗಳು ಸಹ ನಡುಗಲು ಆರಂಭಿಸುತ್ತವೆ. ಏಕೆಂದರೆ ಸ್ನೇಹಿತರೆ, ಹಠಾತ್ತನೆ ಇಷ್ಟೊಂದು ಅಪಾರ ಐಶ್ವರ್ಯ ನಿಮ್ಮ ಮನೆಗೆ ಬರಲಿದೆ. ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ನಿಮ್ಮಲ್ಲಿ ಆ ಧೈರ್ಯವಿದೆಯೇ? ನೀವು ಆ ಮಹಾಶಕ್ತಿಯನ್ನು ನಿಭಾಯಿಸಬಲ್ಲಿರಾ? ಆ ಐಶ್ವರ್ಯವನ್ನು ಕಾಪಾಡಿಕೊಳ್ಳಬಲ್ಲಿರಾ? ಓಡಿ ಹೋಗಬೇಡಿ, ಏಕೆಂದರೆ ಈಗ ಆ ಅಂತಿಮ ರಹಸ್ಯ ಬಯಲಾಗಲಿದೆ. ಸ್ನೇಹಿತರೆ, ಇದು ನಿಮ್ಮ ಅಂತಿಮ ರಹಸ್ಯವಾಗಿದೆ. ಒಂದು ವೇಳೆ ಇಂದಿನಿಂದ ನೀವು ಮೂಢನಂಬಿಕೆ ಎಂದು ಭಾವಿಸಿ ಇದನ್ನು ನಿರ್ಲಕ್ಷಿಸಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುತ್ತೀರಿ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಅಂತಿಮ ರಹಸ್ಯ ಬಯಲಾಗಲಿದೆ. ಅದು ನಿಮ್ಮನ್ನು ಸಂತೋಷದಿಂದ ನೇರವಾಗಿ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸುತ್ತದೆ. ಸ್ನೇಹಿತರೆ, ಈಗ ಆ ಸಮಯ ಬಂದಿದೆ. ಅದಕ್ಕಾಗಿ ನೀವು ನಿಮ್ಮ ಉಸಿರನ್ನು ಬಿಗಿ ಹಿಡಿದು ಕಾಯುತ್ತಿದ್ದೀರಿ. ಈಗ ಆ ಮಹಾಶಂಕ ನಿಮ್ಮ ಮುಂದೆ ಪ್ರಕಟವಾಗಲಿದೆ. ಅದು ಸಾಕ್ಷಾತ್ ಶಿವನ ತ್ರಿಶೂಲದಂತೆ ಶತ್ರುವಿನ ಎದೆಯನ್ನು ಸೀಳಿ ಹಾಕುತ್ತದೆ ಮತ್ತು ನಿಮ್ಮ ಅದೃಷ್ಟದ ಪಟ್ಟಾಭಿಷೇಕ ಮಾಡುತ್ತದೆ. ನಿಮ್ಮ ಬಲಗೈ ಅಂಗೈಯನ್ನು ಮುಂದೆ ಚಾಚಿ ಗಮನವಿಟ್ಟು ನೋಡಿ. ನಿಮ್ಮ ಈ ರೇಖೆಗಳನ್ನು, ಇವುಗಳಲ್ಲಿ ಒಂದು ನಿಮಗೆ ಅತ್ಯಂತ ದೊಡ್ಡ ಯಶಸ್ಸು ಸಿಗಲಿದೆ. ಸ್ನೇಹಿತರೆ, ನಾನು ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ಜೀವನದಲ್ಲಿ ಹಣದ, ಐಶ್ವರ್ಯದ ಸಮಸ್ಯೆ ಇನ್ನು ಎಂದಿಗೂ ಇರುವುದಿಲ್ಲ. ಏಕೆಂದರೆ ಶಿವನ ಆಶೀರ್ವಾದದಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಮತ್ತು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿ ಹಾಗೂ ಕುಬೇರ್ ಮಹಾರಾಜರ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯದ ಮಳೆ ಸುರಿಯಲಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ನೋಡಿ ಮತ್ತು ಗಮನವಿಟ್ಟು ಕೇಳಿ. ಸ್ನೇಹಿತರೆ, ಇದುವರೆಗೂ ಕೇವಲ ಬಡತನ ಮತ್ತು ಹೋರಾಟ ಮಾತ್ರ ಬರೆಯಲಾಗಿತ್ತು. ಆದರೆ ಈಗ ನಾನು ವೀರೇಂದ್ರ ಕೃಷ್ಣ ಶಾಸ್ತ್ರಿ ಈ ಪೀಠದ ಶಕ್ತಿಯಿಂದ ಈ ರೇಖೆಗಳನ್ನು ಬದಲಾಯಿಸಿದ್ದೇನೆ. ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನೀವು ಕೆಂಪು ಶ್ರೀಗಂಧ ಅಥವಾ ಶುದ್ಧ ಕೇಸರಿಯಿಂದ ನಿಮ್ಮ ಅಂಗೈಯ ಸರಿಯಾಗಿ ಮಧ್ಯಭಾಗದಲ್ಲಿ ಆ ಸಂಖ್ಯೆಯನ್ನು ಬರೆಯಬೇಕು. ಅದು ಬ್ರಹ್ಮಾಂಡದ ಮುಖ್ಯ ಸಂಕೇತವಾಗಿದೆ. ಆ ಸಂಖ್ಯೆ 708 ಎಂದು ಬರೆದುಕೊಳ್ಳಿ. ಇದನ್ನು ನಿಮ್ಮ ರೂಪದಲ್ಲಿ. ಈ ಮಂತ್ರವು ಕೇವಲ 3 ಸಂಖ್ಯೆಯಲ್ಲ, ಇದು ಸಾಕ್ಷಾತ್ ಬಾಲಾಜಿ ದೇವರ ಆ ಶಕ್ತಿಯಾಗಿದೆ. ಅದು ನೇರವಾಗಿ ಕುಬೇರನ ಖಜಾನೆಯ ಬಾಗಿಲನ್ನು ಮುರಿಯುತ್ತದೆ. ಧೀರೇಂದ್ರ ಕೃಷ್ಣ ಶಾಸ್ತ್ರಿ, ಶಿವನ ಆ ಭಕ್ತನು, ನಿಮಗೆ ತಿಳಿಸುತ್ತಿದ್ದೇನೆ. ಇಂದು ಇಷ್ಟೊಂದು ತುಂಬಿದ ವೇದಿಕೆಯಲ್ಲಿ ತ್ರಿವರ್ಣ ಧ್ವಜದ ಮುಂದೆ ಮತ್ತು ನನ್ನ ತಪಸ್ವಿ ಗುರುವಿನ ಪೀಠದ ಮೇಲೆ ಆಣೆ ಇಟ್ಟು ಹೇಳುತ್ತಿದ್ದೇನೆ, ಒಂದು ವೇಳೆ ಈ 78ರ ಸಂಖ್ಯೆಯನ್ನು ಬರೆದ ನಂತರ ಮತ್ತು ಆ ಅಡುಗೆ ಮನೆಯ ರಕ್ತಸಿಕ್ತ ಮೊಳೆಯನ್ನು ಹೊರಗೆ ಎಸೆದ ನಂತರ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ಜೀವನದಲ್ಲಿ ಆ ಪವಾಡದ ಫೋನ್ ಕರೆ ಬರಲಾರಂಭಿಸುತ್ತದೆ. ಆ ಸಂದೇಶ ಬರಲಾರಂಭಿಸುತ್ತದೆ. ಯಾವುದರ ಕನಸನ್ನು ನೀವು ಹಲವು ವರ್ಷಗಳಿಂದ ಕಾಣುತ್ತಿದ್ದೀರೋ. ಸ್ನೇಹಿತರೆ, ಈಗ ಬಡತನವು ಬುಡ ಸಮೇತ ಕೊನೆಗೊಳ್ಳಲಿದೆ. ಈಗ ನೀವು ಆಳಲಿದ್ದೀರಿ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ.
ಇಂದೇ ನಾನು ಪೀಠವನ್ನು ಛೇದಿಸುವುದಾಗಿ ಘೋಷಿಸುತ್ತೇನೆ. ಇದು ನನ್ನ ಅಹಂಕಾರವಲ್ಲ, ಇದು ನನ್ನ 35 ವರ್ಷಗಳ ಆ ತಪಸ್ಸಾಗಿದೆ. ಕಡು ಚಳಿಯಲ್ಲಿ ಹಸಿದ ಹೊಟ್ಟೆಯಿಂದ ಕಾಡುಗಳಲ್ಲಿ ಸಾಧಿಸಿದ್ದೇನೆ. ಇದು ಹನುಮಂತ ದೇವರೇ ನನಗೆ ಸ್ವತಃ ಸಂಕೇತದ ಮೂಲಕ ನೀಡಿರುವ ಭರವಸೆಯಾಗಿದೆ. ಮತ್ತು ಆ ದ್ರೋಹಿ ಓಂ ನಮದ ಪಾಪಿ, ನೀನು ಯಾವ ಮಾಂತ್ರಿಕ ಜಾಲವನ್ನು ಹೆಣೆದಿದೆಯೋ ನೋಡು, ಇಂದು ಆ ಅಮೃತವು ಬಂದಿದೆ. ಈಗ ಅದು ಎಲ್ಲವನ್ನು ಮುರಿದು ಬೀಳಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥ ದೊಡ್ಡ ಬದಲಾವಣೆಗಳು ಬರಲಿವೆ ಎಂದರೆ ಶತ್ರುಗಳು ಸಹ ನಿಮ್ಮ ಕಾಲು ಹಿಡಿಯಲು ಪ್ರಯತ್ನಿಸುತ್ತಾರೆ. ಆದರೆ ಸ್ನೇಹಿತರೆ, ಈಗ ಆ ಶತ್ರುಗಳನ್ನು ಕ್ಷಮಿಸಬೇಡಿ. ಯಾರು ನಿಮ್ಮನ್ನು ಬಡತನದಲ್ಲಿ ಇನ್ನೂ ಹೆಚ್ಚು ಅಳಿಸಿದ್ದರೋ, ಬಡತನದಲ್ಲಿ ನಿಮ್ಮನ್ನು ತಮಾಷೆ ಮಾಡಿದ್ದರೋ, ಸ್ನೇಹಿತರೆ, ನಾನು ತಿಳಿಸುತ್ತಿದ್ದೇನೆ, ಆ ಶತ್ರುವನ್ನು ಎಂದಿಗೂ ಕ್ಷಮಿಸಬೇಡಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ಭೀಕರ ಬದಲಾವಣೆ ಬರಲಿದೆ ಮತ್ತು ಈ ಬದಲಾವಣೆಯ ಲಾಭವನ್ನು ಪಡೆಯಲು ಶತ್ರುವು ಮತ್ತೆ ಪ್ರಯತ್ನಿಸುತ್ತಾನೆ. ನಿಮ್ಮನ್ನು ಮತ್ತೆ ಗುಂಡಿಗೆ ತಳ್ಳಲು ಪ್ರಯತ್ನಿಸುತ್ತಾನೆ. ನಿಮ್ಮ ಕಾಲು ಹಿಡಿದು ಹಿಂದೆ ಎಳೆಯಲು ಪ್ರಯತ್ನಿಸುತ್ತಾನೆ. ಅದಕ್ಕಾಗಿಯೇ ಯಾವಾಗಲೂ ಶತ್ರುವಿನಿಂದ ಜಾಗರೂಕರಾಗಿರಿ ಮತ್ತು ಇದನ್ನು ಪೂರ್ತಿ ಕೊನೆಯವರೆಗೂ ಗಮನವಿಟ್ಟು ನೋಡಿ. ಸ್ನೇಹಿತರೆ, ಇದು ಸಂಪೂರ್ಣ ಭರವಸೆ ನಾನು ನೀಡುತ್ತೇನೆ. ಯಾರು ಇಂದು ಈ ವಿಡಿಯೋವನ್ನು ನೋಡಿದ್ದಾರೋ ಅವರ ಉದ್ಧಾರ ಖಂಡಿತ. ಸ್ನೇಹಿತರೆ, ಹೇಗೆ ನೀವು ಈ ಸಂಖ್ಯೆಯನ್ನು ಬರೆಯುತ್ತೀರೋ ನಿಮಗೆ ನಿಮ್ಮ ಶರೀರದಲ್ಲಿ ಒಂದು ಮಿಂಚಿನಂಥ ಅಲೆ ಅನುಭವಕ್ಕೆ ಬರುತ್ತದೆ. ಅದು ಮಿಂಚಲ್ಲ, ಅದು ಆ ತಪಸ್ವಿ ಗುರುವಿನ ಕೃಪೆಯಾಗಿದೆ. ಅದು ನಿಮ್ಮ ಕಣಕಣದಿಂದ ಕಡು ಬಡತನವನ್ನು ಹೊರಗೆ ಇಳಿಯುತ್ತದೆ, ಹೊರಹಾಕಲಾಗುತ್ತದೆ. ಸ್ನೇಹಿತರೆ, ಅದು ನಿಮ್ಮ ಶರೀರದಿಂದ ಹೊರ ತೆಗೆಯುತ್ತಿದೆ ಬಡತನವನ್ನು. ಸ್ನೇಹಿತರೆ, ಆದರೆ ನೆನಪಿಡಿ, ಆ ಸಂಖ್ಯೆಯನ್ನು ಬರೆದ ನಂತರ ನೀವು ಹಿಂದೆ ತಿರುಗಿ ನೋಡಬಾರದು. ಒಂದು ವೇಳೆ ನೀವು ನಾಳೆ ಬೆಳಿಗ್ಗೆ ಯಾರಿಗಾದರೂ ನಿಮ್ಮ ಅಂಗೈಯನ್ನು ತೋರಿಸಿದರೆ ಅಥವಾ ಯಾರಾದರೂ ಸಂಶಯ ಪಡುವವರಿಗೆ ಅದರ ಬಗ್ಗೆ ತಿಳಿಸಿದರೆ ಆ ಶಕ್ತಿಯು ಆ ಕ್ಷಣದಲ್ಲಿ ಭಸ್ಮವಾಗಿ ಹೋಗುತ್ತದೆ. ನಿಮ್ಮಲ್ಲಿ ಆ ರಹಸ್ಯವನ್ನು ಮುಚ್ಚಿಡುವ ಧೈರ್ಯವಿದೆಯೇ? ನೀವು ಆ 100 ಕೋಟಿಯ ಸಾಮ್ರಾಜ್ಯಕ್ಕೆ ಒಬ್ಬರೇ ಒಡೆಯರಾಗಲು ಸಿದ್ಧರಾಗಿದ್ದೀರಾ? ಜಾಗರೂಕರಾಗಿರಿ. ಈಗ ಆ ಮಹಾ ಆದೇಶ ಬಾಕಿ ಇದೆ. ಇದಲ್ಲದೆ ಈ ಇಡೀ ಆಟ ಅಪೂರ್ಣವಾಗಿದೆ. ಈಗ ನಿಮಗೆ ಈ ವಿಡಿಯೋ ಬಿಟ್ಟು ಓಡಿ ಹೋಗಬಾರದು. ಏಕೆಂದರೆ ಈಗ ನಾನು ಆ ಅಂತಿಮ ಮಾತನ್ನು ಹೇಳಲಿದ್ದೇನೆ, ಯಾವುದು ನಿಮ್ಮ ಜೀವನದ ಮುಂದಿನ 30 ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಜಯಘೋಷ ಮಾಡಲು ಜಯಕಾರ ಹಾಕಬೇಕಾಗುತ್ತದೆ. ಸ್ನೇಹಿತರೆ, ಬರುತ್ತಿದೆ ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಧನಸಂಪತ್ತಿನ ಬೆಟ್ಟ. ನಿಮ್ಮ ಮನೆಯಲ್ಲಿ ಧನಸಂಪತ್ತಿನ ಬೆಟ್ಟವೇ ಕುಸಿಯಲಿದೆ. ಸ್ನೇಹಿತರೆ, ಇದನ್ನು ಹಗುರವಾಗಿ ಪರಿಗಣಿಸಬೇಡಿ. ಏಕೆಂದರೆ ಈಗ ಆ ಸಮಯ ಬಂದಿದೆ ಯಾವಾಗ ಆ ಮಹಾಯುದ್ಧದ ಅಂತಿಮ ನಿರ್ಧಾರವಾಗಲಿದೆಯೋ. ಒಂದು ಕಡೆ ನಿಮ್ಮ 7 ತಲೆಮಾರುಗಳ ಶ್ರೀಮಂತಿಕೆ ಇದೆ ಮತ್ತು ಇನ್ನೊಂದು ಕಡೆ ಆತನ ಹೆಸರಿನ ದ್ರೋಹಿ ಆ ಕೊನೆಯ ತಂತ್ರವಿದೆ. ಯಾರು ನಿಮ್ಮನ್ನು ಬರ್ಬಾದ್ ಮಾಡಿಬಿಟ್ಟಿದ್ದಾನೋ ನೀವು ಚಿಂತೆಗೀಡಾಗಿದ್ದೀರಿ. ಆದರೆ ಈಗ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಏಕೆಂದರೆ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಅವರ ಶಿಷ್ಯ ಘೋಷಿಸುತ್ತಿದ್ದೇನೆ ಏನೆಂದರೆ ಈ ದ್ರೋಹಿ ವಿನಾಶದ ಉಲ್ಟಾ ಎಣಿಕೆ ಆರಂಭವಾಗಿದೆ. ಹೇಗೆ ನೀವು ನಿಮ್ಮ ಅಂಗೈ ಮೇಲೆ 78ರ ಬ್ರಹ್ಮಾಸ್ತ್ರವನ್ನು ಬರೆಯುತ್ತೀರೋ ಹಾಗೆ ಆ ಪಾಪಿಯ ಮನೆಯಲ್ಲಿ ಸೂತಕ ಆವರಿಸಲು ಆರಂಭವಾಗುತ್ತದೆ. ಅವನು ಯಾವ ಮಂತ್ರವನ್ನು ನಿಮಗಾಗಿ ಮಾಡಿದ್ದನೋ ಅದು ಇಂದು ಆತನ ಕುತ್ತಿಗೆಗೆ ನೇಣು ಗಣ್ಣಿಯಾಗಿದೆ. ಆತನನ್ನು ತಡಕಾಡುತ್ತಾನೆ, ಆತನು ಒದ್ದಾಡುತ್ತಾನೆ. ಆತನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಏಕೆಂದರೆ ಸಾಕ್ಷಾತ್ ತಪಸ್ವಿ ಗುರುವಿನ ಗದೆಯು ಈಗ ಆತನ ತಲೆಯ ಮೇಲೆ ಬೀಳಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ಅತ್ಯಂತ ದೊಡ್ಡ ಭೀಕರ ಬದಲಾವಣೆ ಬರಲಿದೆ ಮತ್ತು ಇದನ್ನು ಪ್ರಪಂಚದ ಯಾವುದೇ ಶಕ್ತಿ, ಯಾವುದೇ ತಾಕತ್ತು ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ನಿಮ್ಮ ಕೈ ರೇಖೆಗಳು ಈಗ ಬದಲಾಗಿವೆ. ಈಗ ನಿಮ್ಮ ಜೀವನದಲ್ಲಿ ಆ ಎಲ್ಲ ಸಂತೋಷಗಳು ಸಿಗಲಿವೆ ಯಾವುದಕ್ಕಾಗಿ ನೀವು ಅರ್ಹರಾಗಿದ್ದೀರೋ. ಸ್ನೇಹಿತರೆ, ನಾನು ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ನಿಮ್ಮ ಶತ್ರುಗಳ ಕೊನೆಯ ದಿನ ಬಂದಿದೆ. ಶತ್ರುಗಳ ಉಲ್ಟಾ ಎಣಿಕೆ ಆರಂಭವಾಗಲಿದೆ ಮತ್ತು ಸ್ನೇಹಿತರೆ, ನಿಮ್ಮ ಪಟ್ಟಾಭಿಷೇಕವಾಗಲಿದೆ. ಸ್ನೇಹಿತರೆ, ಒಂದು ನಾಣ್ಯದ 2 ಮುಖಗಳಂತೆ. ಎಲ್ಲಿಯವರೆಗೆ ಅದು ಬೂದಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ನಿಮ್ಮ ಚಿನ್ನವು ಹೊಳೆಯುವುದಿಲ್ಲ ಮತ್ತು ಇಂದು ರಾತ್ರಿ ಅದನ್ನು ಬೂದಿ ಮಾಡುವ ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದ್ದೇವೆ. ಸ್ನೇಹಿತರೆ, ನಾನು ಮತ್ತೊಮ್ಮೆ ಪೂರ್ಣ ಭರವಸೆಯೊಂದಿಗೆ ಹೇಳುತ್ತಿದ್ದೇನೆ, ಇಂದು ಯಾರು ಈ ವಿಡಿಯೋವನ್ನು ನೋಡುತ್ತಾರೋ, ಯಾರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರ ಕಷ್ಟದ ದಿನಗಳು ಮುಗಿದು ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ತಿಳಿಯಿರಿ. ಏಕೆಂದರೆ ಸ್ನೇಹಿತರೆ, ನಾನು ನಿಮಗೆ ಅಷ್ಟು ದೊಡ್ಡ ವಿಷಯವನ್ನು ಹೇಳುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ಆ ದೊಡ್ಡ ಬದಲಾವಣೆ ಬಂದೇ ಬರುತ್ತದೆ. ಏಕೆಂದರೆ ನಾನು ಪೂರ್ಣ ಭರವಸೆಯೊಂದಿಗೆ ಹೇಳುತ್ತಿದ್ದೇನೆ. ಸ್ನೇಹಿತರೆ, ಇದು ಧೀರೇಂದ್ರ ಶಾಸ್ತ್ರಿಯವರ ಮಾತು ಮತ್ತು ಭಾಗ್ಯೇಶ್ವರ ಧಾಮದ ಬಾಲಾಜಿಯವರ ಹಾಗೂ ಅವರ ಜೊತೆಯಲ್ಲಿ ತಾಯಿ ಲಕ್ಷ್ಮಿಯವರ ಸಂಕೇತವಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಭಾಗ್ಯೇಶ್ವರ ಧಾಮದ ಮಾತು ಕಲ್ಲಿನ ಮೇಲೆ ಬರಹದಂತಿರುತ್ತದೆ ಮತ್ತು ಅವರ ಮಾತುಗಳನ್ನು ಇಂದು ನಾವು ನಿಮಗೆ ಹೇಳುತ್ತಿದ್ದೇವೆ.
ನಾಳೆ ನಿಮ್ಮ ಬಳಿ ಆ 100 ಕೋಟಿಯ ಸಂದೇಶ ಬರುತ್ತದೆಯೋ ಅಂದು ಈ ಇಡೀ ಜಗತ್ತು ನಿಮ್ಮ ಪಾದದಡಿಯಲ್ಲಿರುತ್ತದೆ ಮತ್ತು ಈ ಟೀಕೆ ಮಾಡುವವರು ನಿಮ್ಮ ಹೃದಯದಲ್ಲಿ ಅಡಗಿಕೊಳ್ಳುತ್ತಾರೆ. ಸ್ನೇಹಿತರೆ, ನನ್ನದೊಂದು ಮಾತನ್ನು ಗಂಟಿಕ್ಕಿ ನೆನಪಿಟ್ಟುಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ನಿಮ್ಮ ಹೊಸ ಜೀವನದ ಆರಂಭವಾಗಿದೆ. ಆದರೆ ಈ ಶಕ್ತಿಯನ್ನು ಸಿದ್ಧಿಸಿಕೊಳ್ಳಲು ನೀವು ನಿಮ್ಮ ಡಿಜಿಟಲ್ ಹಾಜರಾತಿಯನ್ನು ಹಾಕಬೇಕಾಗುತ್ತದೆ. ಹಾಜರಾತಿ ಇಲ್ಲದೆ ಬಾಲಾಜಿಯವರ ದರ್ಬಾರಿನಲ್ಲಿ ಅರ್ಜಿ ಸ್ವೀಕೃತವಾಗುವುದಿಲ್ಲ. ಈಗಲೇ ಈ ಕ್ಷಣದಲ್ಲಿ ನಿಮ್ಮ ಬೆರಳನ್ನು ಎತ್ತಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಪಟ್ಟಾಭಿಷೇಕವಾಗಿದೆ ಎಂದು ಬರೆಯಿರಿ ಮತ್ತು ನೆನಪಿಡಿ, ಯಾರು ಇದನ್ನು ಶೇರ್ ಮಾಡಲು ಜಿಪುಣತನ ಮಾಡುತ್ತಾರೋ ಅವರಿಗೆ ಸಾಕ್ಷಾತ್ ಹನುಮಂತರ ಗದೆಯ ಶಿಕ್ಷೆ ಯೋಗ ಉಂಟಾಗುತ್ತದೆ. ಅದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಧೈರ್ಯವಾಗಿ ಶೇರ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇಂತಹ ಜನರಿಗೆ ಇದನ್ನು ತಲುಪಿಸಿ. ಇಂದು ಬಡತನದಲ್ಲಿ ಕಣ್ಣೀರು ಹಾಕುತ್ತಿದ್ದಾರೋ, ಲಕ್ಷ್ಮಿಯು ಯಾರ ಹೃದಯ ದೊಡ್ಡದಾಗಿರುತ್ತದೆಯೋ ಅವರ ಮನೆಯ ಬಾಗಿಲಲ್ಲಿ ನೆಲೆಸುತ್ತಾಳೆ. ಹೋಗಿ ಸ್ನೇಹಿತರೆ, ಆನಂದಿಸಿ. ನಾಳೆ ಬೆಳಿಗ್ಗೆ ನೀವು ನಿದ್ರೆಯಿಂದ ಎದ್ದಾಗ ನೀವು ಆ ಸಾಮಾನ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ. ಯಾರನ್ನು ನೋಡಿ ಈ ಜಗತ್ತು ನಗಾಡುತ್ತಿತ್ತೋ ನಾಳೆ ನೀವು ಆ ಕಲಿಯುಗದ ರಾಜರಾಗುತ್ತೀರಿ. ಏಕೆಂದರೆ ಸ್ನೇಹಿತರೆ, ಇದು ಧೀರೇಂದ್ರ ಶಾಸ್ತ್ರಿಯವರ ಪೂರ್ಣ ಭರವಸೆಯ ಸವಾಲಾಗಿದೆ. ನಾಳೆ ಬೆಳಿಗ್ಗೆ ನಿಮ್ಮದು ಯಾವುದೇ ಸಾಮಾನ್ಯ ದಿನವಾಗಿರುವುದಿಲ್ಲ. ನಾಳೆ ಸೂರ್ಯ ಉದಯಿಸುವಾಗ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಮತ್ತು ಹೊಳಪು ನಿಮ್ಮ ಮುಖದ ಮೇಲೆ ಬರಲಿದೆ. ಏಕೆಂದರೆ ಸ್ನೇಹಿತರೆ, ನಾಳೆ ನೀವು ಯಾವುದೇ ಸಾಮಾನ್ಯ ಮನುಷ್ಯನಾಗಿ ಉಳಿಯುವುದಿಲ್ಲ, ಯಾವುದೇ ಬಡ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನಾಳೆಯಿಂದ ನಿಮ್ಮ ಜೀವನ ಬದಲಾಗಲಿದೆ. ಸ್ನೇಹಿತರೆ, ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಹನುಮಂತ ದೇವರು ಮತ್ತು ತಾಯಿ ಲಕ್ಷ್ಮಿಯವರು ನೇರ ಸಂಕೇತ ನೀಡುತ್ತಿದ್ದಾರೆ. ನಿಮ್ಮ ಜಾತಕದಲ್ಲಿ ಅಂಥ ಒಂದು ರಾಜಯೋಗ ಸೃಷ್ಟಿಯಾಗಲು ಹೊರಟಿದೆ. ಇದರಿಂದಾಗಿ ನಿಮ್ಮ ಇಡೀ ಜೀವನದಲ್ಲಿ ನೀವು ಅನುಭವಿಸಿದ ಬಡತನ ಈಗ ದೂರವಾಗಲಿದೆ. ನಿಮ್ಮ ಬಡತನ ಶಾಶ್ವತವಾಗಿ ತೊಲಗಲಿದೆ ಮತ್ತು ಈಗ ನಿಮ್ಮ ಜೀವನದಲ್ಲಿ ಪವಾಡ ನಡೆಯಲಿದೆ. ಇದು ಯಾವುದೇ ಸಾಮಾನ್ಯ ಪವಾಡವಲ್ಲ. ಆ ಪವಾಡ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಇಡೀ ಜೀವನದ ಬಡತನವನ್ನು ಕೊನೆಗಾಣಿಸುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ. ನಿಮಗೆ ಇದು ಕೇವಲ ಒಂದು ವಿಡಿಯೋ ಎಂದು ಅನಿಸುತ್ತಿದೆಯೇ? ಅಯ್ಯೋ ಹುಚ್ಚರೆ, ಇದು ಸಾಕ್ಷಾತ್ ಬಾಲಾಜಿಯವರ ಆ ತ್ರಿಶೂಲವಾಗಿದೆ. ಅದು ನಿಮ್ಮ ಎದೆಯ ಮೇಲಿರುವ ದಾರಿದ್ರ್ಯ ಎಂಬ ರಾಕ್ಷಸನನ್ನು ಸಂಹರಿಸಲು ಬಂದಿದೆ. ನಾನು ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಇಂದು ಕೈಯಲ್ಲಿ ನೀರು ಹಿಡಿದು ಹೇಳುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಜೀವನ ಬದಲಾಗುವುದನ್ನು ಜಗತ್ತಿನ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಹೆದರಬೇಡಿ, ನಾನು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ಸ್ನೇಹಿತರೆ, ನಾನು ನಿಮಗೆ ಹೇಳಲು ಬಂದಿದ್ದೇನೆ. ನಿಮ್ಮ ಜಾತಕದಿಂದ ನೇರವಾಗಿ ಸಿಗುತ್ತಿರುವ ಸಂಕೇತದ ಬಗ್ಗೆ ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ. ಮತ್ತು ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿಯನ್ನು ಯಾರೂ ಸುಳ್ಳು ಎಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಂದು ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಇಡೀ ಹಳ್ಳಿ ಮತ್ತು ಸಮಾಜವು ನೋಡಿ ಆಶ್ಚರ್ಯಪಡುತ್ತದೆ ಮತ್ತು ನೀವು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತೀರಿ. ಇಂದಿನ ಈ ಪ್ರಮುಖ ಭವಿಷ್ಯವಾಣಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ, ಈ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್, ಜೈ ತಾಯಿ ಮಹಾಲಕ್ಷ್ಮಿ ಎಂದು ಬರೆಯುವುದನ್ನು ಮರೆಯಬೇಡಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.